ವಿಡಿಯೋ ಮಾಡೋಕೆ ಇಟ್ಟು ಪ್ಯಾಷನ್ ಹೋಗ್ತಾನ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟೋದು ಗೊತ್ತಿ ಸರ್ವಾದಿ. ಟೈಗರ್ ಮೇಡಮ್ ಅಂತಾನೆ ಫೇಮಸ್ ಮಾಡಿಬಿಟ್ಟಿದ್ದೆ ನಾವು ಒಂದು ಟೈಮ್ದಾಗ. ಅವ್ರು ಹೋಗಿದ್ದು ಸಿಕ್ಕಾಪಟ್ಟೆ ಬೇಜಾರು ಗೈಸ್. ಏನು ಮಾಡೋಕ್ಕಾಗಲ್ಲ ಗೈಸ್, ಅವ್ರ ನೆನಪಿನ ಕಾಣಿಕೆ ಕೊಟ್ರ ನಾನೇ ಕೇಳಿಸ್ಕೊಂಡಿದ್ದು. ಇವಾಗ ಮಿಕ್ಸರ್ ರಿಪೇರಿ ಮಾಡೋಕ್ಕಂತೇಳಿ ತೊಗೊಂಬಂದಿನಿ. ಮಿಕ್ಸರ್ ರಿಪೇರಿ ಕೊಟ್ಟಿನಿ ಗೈಸ್, ಏನಾದ್ರು ಗೊತ್ತಿಲ್ಲ. ನಿಮ್ಮ ಮಗ ಬೆಂಗಳೂರಾಗರೆ ಎಲ್ಲರೂ ದುಡಿಲಕ್ಕೆ ಹೋಗಿರ್ತಾರೆ ನೋಡು, ಕಂಪ್ನಿ ಒಳಗೆ ಬೆಂಗಳೂರಾಗಲಿ ಮುಂಬೈ ಆಗಲಿ ಹಿಂಗೆಲ್ಲಾದ್ರೂ ಹೋಗಿರ್ತಾರಲ್ಲ, ಅವರು ಬ್ಯಾಚುಲರ್ಸ್ಗಳು ಯಾವ ಥರ ಕಷ್ಟಪಡ್ತಾರೆ ಅನ್ನೋದು ನಾನು ಜಾಸ್ತಿ ಕಷ್ಟ ತೋರ್ಸೋಕೆ ಇಷ್ಟಪಡಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸನ್ ಬ್ಲಾಗ್ಸ್. ಗೈಸ್, ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ರೆಡಿಯಾಗಿ ಹೊಂಟೀನಿ ಗೈಸ್ ಕಾಲೇಜಿಗೆ. ಗೈಸ್, ಇದು ಮಿಕ್ಸರ್ ಒಂದು ಹಾಳಾಗಿಬಿಡ್ತು. ಮೊನ್ನೆ ತರ್ಸೀನಿ, ಬಟ್ ಅದು ಏನಪ್ಪ ಮಿಲ್ಕ್ ಶೇಕ್ ಮಾಡ್ಕೊಳಕತ್ತಿದೆ, ಬಂದೇ ಬಿಡ್ತು ಎಕ್ದಮ್ಮ. ಸ್ವಲ್ಪ ಒಳಗೆ ಹೋಗಿ ಬಂದಂಗೆ ಆಗ್ಯದ ನೋಡ್ರಿ. ಮೊನ್ನೆ ತರ್ಸೀನಿ, ಇನ್ನೂ ಜಾಸ್ತಿ ಯೂಸ್ನು ಮಾಡಿಲ್ಲ. ಇವಾಗ ಮಿಲ್ಕ್ ಶೇಕ್ ಮಾಡ್ಕೊಳತ್ತಿತ್ತು, ಜಾಸ್ತಿ ಯೂಸ್ ಆಗ್ಯದ. ಅದು ಬಿಟ್ಟರೆ ಯೂಸೇ ಇರಲಿಲ್ಲ. ಆನ್ಲೈನ್ ಪ್ರಾಡಕ್ಟ್ಸ್ಗಳು ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ. ಸಂಜೆ ಕಡೆ ಒಂದು ಮತ್ತೆ ವಾಪಸ್ ಅದನ್ನು ಮಾಡ್ಸ್ಕೊಂಬರ್ಬೇಕು. ಆ್ಯಂಡ್ ಇವಾಗ ನಾಷ್ಟ ಅಂತೂ ಮಾಡಿಲ್ಲ. ಬಾಳೆಹಣ್ಣು ಎಲ್ಲ ಖರಾಬಾಗಿ ಹೊಟ್ಟೆ ಎಲ್ಲ ಏನೂ ಉಳಿದಿಲ್ಲ, ಎಲ್ಲ ಒಕ್ಕಟ್ಟು ಬೇಕು ಗೈಸ್. ಒಂದೆರಡು ಮಾವಿನಕಾಯಿ ಇದಾವೆ, ಎಲ್ಲ ಇದ್ರೂ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಬೆಳಗ್ಗೆ ಅದು ಮಾಡ್ಕೊಳಕ್ಕಾಗಲ್ಲ ನಮ್ಗೆ. ಅದ್ರ ಸರಿಯಲ್ಲ ಹೋಗಂಬರಿ ಇವಾಗ ಕಾಲೇಜ್ಗೆ ಹೋಗಂತ. ಕಾಲೇಜೆಲ್ಲ ಸೀದಾ ಹಾಸ್ಪಿಟ್ಲಾಗ ಡ್ಯೂಟಿ ಮಾಡೋಣಂತ. ಡ್ಯೂಟಿ ಮಾಡಿಬಿಟ್ಟು ಮತ್ತೆ ವಾಪಸ್ ಮುಂದಿನ ತೋರಿಸ್ತೀನಿ ಗೈಸ್. ಬನ್ನಿ ಹೋಗಮಂತ ಗೈಸ್. ಅಲ್ಲಿಂದ ಬಂದು ಇವಾಗ ಡ್ಯೂಟಿಗೆ ಹೊಂಟೀನಿ. ಇವ ನಮ್ಮ ಕ್ರಶ್ ಬಾಯ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ, ಅವನ ಜೊತೆ ಸುಮ್ಮನೆ ಈ ಕಡೆ ಹೊರ ಬಂದಿದ್ದೆ. ಈಗ ಡ್ಯೂಟಿ ಮಾಡಬೇಕು ಗೈಸ್. ಡ್ಯೂಟಿ ಮಾಡಿಕೊಂಡು ಆಮೇಲೆ ಐತಲ್ಲ ಹೋಗ್ಬೇಕು. ಬೇಗ ಡ್ಯೂಟಿ ಮಾಡಮಂತ. ಡ್ಯೂಟಿ ಮಾಡಿಬಿಟ್ಟು ಒಂದು ಮಧ್ಯಾಹ್ನ ಊಟ ಮಾಡೋಕೆ ಸಿಗ್ತೀನಿ ನಿಮ್ಗೆ. ಇವಾಗ ಡ್ಯೂಟಿ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ. ಓಕೆ ಗೈಸ್, ಮಧ್ಯಾಹ್ನ ಸಿಗ್ತೀನಿ ನಿಮ್ಗೆ ಗೈಸ್. ಅಲ್ಲಿಂದ ಒಂದು ಊಟಕ್ಕೆ ಬಂದ್ವಿ. ಎಲ್ಲಂತ ಗೊತ್ತಲ್ಲ ನಿಮ್ಗೆ? ಹಾಂ, ಅಲ್ಲಿ ಲೀಗಿರಂಡಿ ಬಂದ್ವಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಬನ್ನಿ ಗೈಸ್, ಬಡ ಅಂತೇಳಿ ಸಪಾಸ ಮಾಡಿಸಿರ್ತೀನಿ ಗೈಸ್. ಎಲ್ಲ ಊಟ ಮುಗಿಸೋಣಿಗೆ ಇವಾಗ ಜಸ್ಟ್ ಹೊರಗೆ ಕುಂತೀವಿ. ಇವಾಗ ನಮ್ಮ ಚಂಡು ನಿಮಗೂ ಒಂದು ಕವನ ಹೇಳ್ತಾನಂತ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟೋದು ಗೊತ್ತಿ ಸರ್ವಾದಿ. ಏನು ಹೇಳ್ತಾನ್ರಿ ಇಂಥವೆಲ್ಲ ಈಗಿನ ಕಾಲ ಹುಡುಗರು ಗೊತ್ತಾಗ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮ ಚೆಂಡು ಗೊತ್ತದ. ಚೆಂಡು ಅವಾದ ರೀ, ಒಂದು ಲೆವೆಲ್ ಅವಾದ ಅವನಿಗೆ. ಇನ್ನೊಂದು ಇದು ಬ್ರೇಕಪ್ ಬಗ್ಗೆ ಯಾರಾದ್ರೂ ಬ್ರೇಕಪ್ ಆಗಿರ್ತಾರಲ್ಲ ನಮ್ಮ ವ್ಯೂವರ್ಸ್ ಒಳಗೆ, ನಮ್ಮ ಫಾಲೋವರ್ಸ್ ಒಳಗೆ ಯಾರು ಬ್ರೇಕಪ್ ಆದವ್ರು ಇರ್ತಾರಲ್ಲ, ಅವ್ರು ನೋಡ್ತಿರ್ತಾರೆ. ಅವ್ರಿಗೆ ಒಂದು ಬ್ರೇಕಪ್ ಆಗಿದೆ ನೋಡಿ. ನೀ ಹುಡುಗಿಂದ ಹೋಗಬೇಡ, ಹುಡುಗಿನ ನಿನ್ನಿಂದ ಬರಂಗೆ ಮಾಡ್ಕೊ. ಇದು ಒಂದು ನಂಗೆ ಏನಂದ ಗಾಯ್ಸ್ ಹಿಂಗೆ ಅನ್ನೋದು ಗಾಯ್ಸ್. ಯಾವ ಹೇಳಿದ್ದು ಅರ್ಥ ಏನಂದ್ರೆ, ಹುಡುಗಿರಿಂದ ನೀವು ಹೋಗೋದಲ್ಲ, ಹುಡುಗಿರು ನಿಮ್ಮಿಂದ ಬರಂಗೆ ಮಾಡ್ಕೋಬೇಕು. ಅಂದ್ರೆ ಆ ಥರ ನೀವು ಬೆಳಿಬೇಕು, ಆ ಥರ ನೀವು ರೊಕ್ಕ ಗಳಿಸ್ಬೇಕು, ಆ ಥರ ದುಡಿಬೇಕು ಅಂತ ಅವ್ನ ಲೆಕ್ಕ. ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಗೈಸ್. ಹಿಂಗೆ ಅಯ್ಯಯ್ಯೋ ಬನ್ನಿ ಗಾಯ್ಸ್. ಇವಾಗ ಉದ್ರಿ ಕುಂತೀವಿ. ಡ್ಯೂಟಿ ಅಂತ ಮುಗಿದ ಮಧ್ಯಾಹ್ನದ ಡ್ಯೂಟಿ ಏನಿರಲ್ಲ. ಇವಾಗ ಹಾಸ್ಟೆಲ್ ಕೊಂಡ್ರೆ ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಬೇಸರ ಬರ್ತಂತ ಕಿಡ್ಕೊಂಡು ಕುಂತೀನಿ. ಅವನಿಗೆ ನಮ್ಮ ನೊಬಿತಾ ಬೈಕ್ ತೊಂದಾಗೇನ ಅಂದ್ರೆ ಸಾಯಂಕಾಲಕ್ಕೆ ನಾನು ವೇಟ್ ಮಾಡಕತ್ತೀನಿ. ನಾವು ಬಂದಂದ್ರೆ ನಾವು ಹೋಗ್ಬೇಕು. ಬನ್ನಿ ಒಂದು ಪಪ್ಪಿ ಕಡೆ ಅವ್ರಿ ಬಾಯ್ ಗೈಸ್. ಇಷ್ಟು ದಿನ ನಿಮ್ಗೆ ಒಂದು ಮ್ಯಾಟ್ರ್ ಹೇಳಿರಲಿಲ್ಲ. ಏನಪ್ಪ ಹೇಳಿದ್ದಲ್ಲ, ಜಾಸ್ತಿ ಅದ್ರ ಬಗ್ಗೆ ಒತ್ತಿ ತಿಳಿರಲಿಲ್ಲ. ಏನಪ್ಪ ಅಂದರೆ, ನಮ್ಮ ಟೈಗರ್ ಮೇಡಮ್ ನಮ್ಮ ಕಾಲೇಜಿನ ಒಂದು ಕಳಶ ಅಂತಲೇ ಫೇಮಸ್ ಆಗಿದ್ದಿರಲ್ಲ. ನಮ್ಮ ಟೈಗರ್ ಮೇಡಮ್ ಅವರು ಇವತ್ತಿಂದ ಇರಲ್ಲ ನಮ್ಮ ಕಾಲೇಜ್ನಾಗ. ಯಾಕಪ್ಪ ಅಂದರೆ ಅವರು ಟ್ರಾನ್ಸ್ಫರಾಗಿ ಹೋಗಿದ್ದಾರೆ ಗೈಸ್. ಅವರು ಇವಾಗ ಯಾದಗಿರಿ ಒಳಗೆ ಅವರಿಗೆ ಅಲ್ಲಿ ಪೋಸ್ಟಿಂಗ್ ಹಾಕಿದ್ದಾರೆ ಅಂತ ಅಲ್ಲಿ ಹೋಗಿದ್ದಾರೆ. ಇನ್ಮೇಲಿಂದ ನಮ್ಮ ಟೈಗರ್ ಮೇಡಮ್ ಅವರು ನಮ್ಮ ಜೊತೆ ಇರಲ್ಲ. ಅವ್ರು ನಾವು ಎಷ್ಟು ಬೈದಿರ್ಬೋದು, ಎಷ್ಟು ಅಬ್ಸೆಂಟ್ ಹಾಕಿರ್ಬೋದು, ತಿಂಗ್ಳುಗಟ್ಟಲೆ ಹಾಕಿರ್ಬೋದು, ಎಷ್ಟೇ ಹಾಕಿರ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಬೈದಾರೆ. ಹೇರ್ ಸ್ಟೈಲ್ ಸಲುವಾಗಿ ಅಂತೂ ಕಾಲೇಜಿಗೆ ರೆಗ್ಯುಲರಾಗಿ ಡ್ಯೂಟಿ ಹೋಗೋ ಕ್ಲಾಸಿಗೆ ಬಂದಿರ್ತು ಸಿಕ್ಕಾಪಟ್ಟೆ ಬೈದಾರೆ. ಬಟ್ ಅವ್ರ ಫೀಲಿಂಗೇ ಬೇರೆ ಇತ್ತು. ಅವರಿದ್ರೆ ಏನು ಮಾಡೋಕ್ಕಾಗಲ್ಲ ಗೈಸ್.
ಅವರಿಂದ ಒಂದು ಸ್ವೀಟ್ ಮೆಮೊರಿ ಸಿಗೊಂಡೆ ನಾನು ಜೀವನದಾಗೆ ನಾನು ಎಷ್ಟು ಸ್ಕೂಲ್ ಕಲ್ತೀನಿ, ಕಾಲೇಜ್ ಕಲ್ತೀನಿ, ಡಿಗ್ರಿ ಕಲ್ತೀನಿ, ಎಲ್ಲ ಕಲ್ತೀನಿ. ಬಟ್ ಇಲ್ಲಿ ಥರ ಟೀಚರ್, ಇಲ್ಲಿ ಥರ ಮೇಡಮ್ ಎಲ್ಲಿ ಸಿಕ್ಕಿರಲಿಲ್ಲ ನನಗೆ. ಸೊ ಅದ್ರ ಸಲುವಾಗಿ ಮೇಡಮ್ ಅವ್ರ ಹತ್ರ ಕೇಳ್ಕೊಂಡು ಒಂದು ಅವ್ರ ಹತ್ರ ಮೆಮೊರಿಗೆ ಅಂತ ಹೇಳಿದ್ರೆ ಪೆನ್ ಇಸ್ಕೊಂಡಿನಿ. ಇದನ್ನು ನಾನು ಜೀವನ ಪೂರ್ತಿ ಇಟ್ಕೋತೀನಿ. ಯಾಕಪ್ಪ ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ತಿಳಿಸಿ ಹೇಳ್ತಾರೆ ನಮಗೆ. ಬೇಜಾರಾಗುತ್ತಾ, ಏನು ಮಾಡೋಕ್ಕಾಗಲ್ಲ. ಮಿಸ್ ಯು ಮ್ಯಾಮ್. ನಮ್ಮ ಟೈಗರ್ ಮೇಡಮ್ ಮಿಸ್ ಮಾಡ್ಕೊತೀನಿ. ಭಾಳ ಕೆಟ್ಟ ಮಿಸ್ ಮಾಡ್ಕೊತಾರೆ. ಅವ್ರು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಅವ್ರು ನಮಗೆ. ಅದೇನಂತಾರೆ ಕಾಣದ ಕೈಗೊಟ್ಟ ಟೈಪ ಆ ಥರ ಹೆಲ್ಪ್ ಮಾಡಿದ್ದಾರೆ ನಮಗೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಸಮಯ ಎಲ್ಲರೂ ದೂರ ಮಾಡುತ್ತೆ. ಅದೇ ಥರ ನಾವು ಇನ್ನೊಂದು 6 ತಿಂಗಳು ಬಿಟ್ಟರೆ ನಾವು ಓದ್ತಿದ್ವಿ. ಬಟ್ ಇವರು ಇಷ್ಟೆಲ್ಲ ಯಾವ ಥರ ಇದ್ದಿದ್ದೆಲ್ಲ ಯಾವ ಥರ ಮಾಡಿದ್ರು ನಮ್ಮ ಮೇಡಮರು ಮಾಡಿ ಇದನ್ನೆಲ್ಲ ಬಿಟ್ಟು ಹೋದ್ರಲ್ಲ, ಅದೇ ಬೇಜಾರು ಗೈಸ್. ಬನ್ನಿ, ಏನು ಮಾಡೋಕ್ಕಾಗಲ್ಲ ಗೈಸ್. ಅಲ್ಲಿಂದ ಸಿದ್ಧ ಮನೆಗೆ ಬಂದೆ ಗೈಸ್. ಎಲ್ಲ ಮುಗಿಸಂತ ಡ್ಯೂಟಿ ಮುಗಿಸಿ, ಎಲ್ಲ ಕಾಲೇಜ್ ಮುಗಿತು, ಎಲ್ಲ ಮುಗೀತು ಗೈಸ್. ನನಗೆ ಒಂದೇ ಬೇಜಾರು ಏನಪ್ಪ, ನಮ್ಮ ಗೀತಾ ಮೇಡಮ್ ಅವ್ರು ಹೋಗಿದ್ದು, ನಮ್ಮ ಟೈಗರ್ ಮೇಡಮ್ ಅಂತಲೇ ಫೇಮಸ್ ಮಾಡಿಬಿಟ್ಟಿದ್ದೆ ನಮ್ಮ ಟೈಮ್ದಾಗ. ಅವ್ರು ಹೋಗಿದ್ದು ಸಿಕ್ಕಾಪಟ್ಟೆ ಬೇಜಾರು ಗೈಸ್. ಅವರು ನನ್ನಷ್ಟು ಲಪಡಾನೇ ಮಾಡಿದ್ರೆ ಯಾರಿಲ್ಲ, ಅಷ್ಟೊಂದು ಲಪಡ ಮಾಡಿದ್ರು ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಅವರ ನೆನಪಿನ ಕಾಣಿಕೆ ಕೊಟ್ಟರೆ ಮನೆಗೆ ಹೋಗೋದಿಷ್ಟು ಫಟಾಫಟ ಅಂತ ಫ್ರೆಶ್ ಆಗಿಬಿಟ್ಟು ಇದೊಂದಿಷ್ಟು ಮಿಕ್ಸರ್ ಮಾಡ್ಸ್ಕೊಂಬರ್ಬೇಕು. ಓಕೆ, ಮತ್ತಿಲ್ಲ ಅಂದ್ರೆ ನಾಳೆ ಮಿಲ್ಕ್ ಶೇಕ್ ನಿಂದಿರ್ತದೆ. ಅದೊಂದಿಷ್ಟೆಲ್ಲ ಮಾಡಿಕೊಂಡು ಅದೊಂದಿಷ್ಟು ಬಾಳೆಹಣ್ಣು ತರಬೇಕು. ಬಾಳೆಹಣ್ಣು ಖಾಲಿಯಾಗ ಅವೆಲ್ಲ ಕೊಳತು ಬಿಟ್ಟಾವ ಗೈಸ್. ಅದಕ್ಕೆ ಪಟ್ನ ಇದೊಂದು ಈಗ ಮಾಡ್ಸ್ಕೊಂಡು ಫಟಾಫಟ ಫ್ರೆಶ್ ಆಗಿ ಹೋಗಿ ಬರ್ಬೇಕು. ಬನ್ನಿ ಗೈಸ್, ಆದಷ್ಟು ಬೇಗ ಆಫೀಸ್ ಬರ್ಬೇಕು. ಬಂದ ಇವತ್ತು ಅಡುಗೆ ಮಾಡ್ಕೊಂಡು ಗೈಸ್. ಭಾಳ ದಿನ ಅಡುಗೆ ಮಾಡ್ಕೊಂಡಿಲ್ಲ, ಏನಿಲ್ಲ ಅಂದ್ರೆ ಒಂದು ವಾರ ಮೇಲೆ ಅಡುಗೆ ಮಾಡಿಕೊಂಡು ಅದಕ್ಕೆ ಮನೇಲಿ ಮಾಡಿಕೊಂಡು ಅದಕ್ಕೆ ಬೇಗ ಬಂದು ಅಡುಗೆ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಗೈಸ್, ಫಟಾಫಟ್ ಅಂತೇಳಿ ರೆಡಿ ಆಗಿನ ಗೈಸ್. ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಂಡಿನಿ. ಇವಾಗ ತೊಗೊಂಡು ಹೋಗ್ಬೇಕು. ಇಲ್ಲಂತೂ ನನ್ನ ಅಂಗಡಿಯಲ್ಲಿ ಅದಾವ ಅನ್ನೋದು ಗೊತ್ತಿಲ್ಲ, ಎಲೆಕ್ಟ್ರಿಕಲ್ ಅಂಗಡಿಗಳು. ಬಟ್ ಹುಡುಕಾಡ್ಬೇಕು ಗೈಸ್ ಎಲ್ಲಿ ಅದಾವ ಅನ್ನೋದು ನೋಡ್ಕೊಂಡು ಮಾಡಿ ಬೇಗ ಹೋಗಿ ಅದು ಮಾಡ್ಕೊಂಬರ್ಬೇಕು. ಇವಾಗ ಆದಷ್ಟು ಬೇಗ ಮಾಡ್ಕೊಂಬನ್ನಿ ಅಂದ್ರೆ ಮತ್ತು ಅಡುಗೆ ಮಾಡ್ಕೋಬೇಕು. ಹಂಗೆ ಬರೋ ಒಂದು ಸಂತಿನ ಮಾಡ್ಕೊಂಬರಮ್ಮಂತ ನೋಡೋಮಂತ ಏನಾಗುತ್ತೆ ಅನ್ನೋದು ಗೈಸ್. ಅಲ್ಲಿಂದ ಇವಾಗ ಮಿಕ್ಸರ್ ರಿಪೇರಿ ಮಾಡೋಕ್ಕಂತೇಳಿ ತೊಗೊಂಬಂದಿನಿ. ಮಿಕ್ಸರ್ ರಿಪೇರಿ ಕೊಟ್ಟಿನಿ ಗೈಸ್. ಏನಾಗುತ್ತೆ ಗೊತ್ತಿಲ್ಲ, ಇಲ್ಲಾಂದ್ರೆ ಅದೇನಂತಾರೆ ಅದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಾಗಲ್ಲ. ಅದಕ್ಕೆ ಅಂತ ತಕ್ಷಣ ಯಾರೇ ಗೊತ್ತು ನೋಡೋದು ಇನ್ನೊಂದಿಷ್ಟು ದಿನ ಆಮೇಲೆ ಮತ್ತೆ ಚೇಂಜ್ ಮಾಡ್ಕೊಂಡ್ರೆ ಇದೊಂದು ಸ್ವಲ್ಪ ಪೈಸ ಹಾಕೊಂಬಟ್ಟೆ ಅನ್ಕತನ ಯೂಸ್ ಆಗುತ್ತೆ ಸಾಕಂತ. ಬೇಗ ಅದು ರಿಪೇರಿ ಆಯ್ತು ಅಂದ್ರೆ ತೊಗೊಂಡ್ಕೆ ಹೋಗ್ಬೇಕು ವಾಪಸ್. ಗೈಸ್ ಅದೆಲ್ಲ ಮಾಡ್ಕೊಂಡು ಬಂದೆ ಗೈಸ್. ಒಂದು 100 ರೂಪೀಸ್ ಆಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನೀವು ಹೊಸ ತಂದಿನಿ ಅಷ್ಟಾದರೂ ಖರಾಬ್ ಆಗಿತ್ತು, ಏನು ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಮಾಡ್ಸ್ಕೊಂಬಂದೆ. ಆ್ಯಂಡ್ ಬರೋ ಒಂದಿಷ್ಟು ಪಲ್ಯ ತಂದಿನಿ ಗೈಸ್. ದಿನ ಹೊರಗಡೆ ಅನ್ಹೆಲ್ದಿ ಫುಡ್ ತಿನ್ನೋದಾಗ್ಯದ, ಬರೀ ಅದು ತಿನ್ನೋದಾಗ್ಯದ. ಅದ್ರ ಸಲ ಅಂತ ಹೇಳಿ ಇವತ್ತು ಒಂದಿಷ್ಟು ಹೆಲ್ದಿ ಫುಡ್ ತಿನ್ನಬೇಕು. ಆ್ಯಂಡ್ ಅದ್ರ ಜೊತೆ ಒಂದಿಷ್ಟು ವೆಜಿಟೇಬಲ್ಸ್ಗಳು ಏನಿರಲಿಲ್ಲ, ತರಕಾರಿ ಟೊಮೆಟೊ ಅದ್ರ ಸಲಿಂದ ಅಡುಗೆ ಮಾಡ್ಕೊಳಕ್ಕೆ ಮನಸ್ಸಾಗಲಿತ್ತು. ಎಲ್ಲಿ ತರಲಿ ಅಂತ ಹೇಳಿದರೆ ಇವಾಗ ಎಲ್ಲ ತೊಗೊಂಡು ಬಂದೀನಿ. ಅದನ್ನೇ ಇವಾಗ ಅಡುಗೆ ಮಾಡ್ಕೋಬೇಕು. ಈಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಆಗುತ್ತಾ. ಇವೆಲ್ಲ ಒಗಿಬೇಕು. ಎಪ್ಪು ಬಾಳೆಹಣ್ಣು ತಂದಿಲ್ಲ ಮಿಸ್ ಆಯ್ತು ಗೈಸ್. ಇವಾಗ ಅಡುಗೆ ಮಾಡ್ಕೊಂಡು ಹೋಗಿ ಬರ್ತೀನಿ ಗೈಸ್. ಬೇಗ ಗೈಸ್ ಇವೆಲ್ಲ ಅರೇಂಜ್ ಮಾಡ್ತೀನಿ, ಎಲ್ಲ ಸೆಟ್ ಮಾಡಿಕ್ಯಾರ ಬಟ್ ಮತ್ತೆ ಆಫೀಸ್ ಹೋಗಿ ಬರ್ಬೇಕು ನೋಡಿ ಗೈಸ್. ಇವಾಗ ಸಿಕ್ಕಾಪಟ್ಟೆ ಹೈರಾಣ ಆಗುತ್ತದೆ ಅಷ್ಟೊಂದು. ಬರ್ರಿ ಬೇಗ ಇದಿಷ್ಟು ಮಾಡ್ತೀನಿ, ಮಾಡಿಕೆ ಹೋಗಿ ಬರ್ತೀನಿ ಅಂತ ಗೈಸ್. ಇವಾಗ ಮತ್ತೆ ಆಫೀಸ್ ಕೆಳಗೆ ಹೊಂಟಿನಿ. ಇವಾಗ ಬನ್ನಿ ಬೇಗ ಹೋಗಿ ಅದನ್ನು ತೊಗೊಂಬರ್ಬೇಕು. ಇಲ್ಲಾಂದ್ರೆ ಮತ್ತೆ ನೈಟ್ ಆಯ್ತು ಅಂದ್ರೆ ನನಗೆ ಹೋಗೋಕ್ಕಾಗಲ್ಲ. ಸೊ ಇವಾಗೆ ಒಂದು ಹಂಗೆ ಒಂದಿಷ್ಟು ಕಸ ಚೆಲ್ಲಬೇಕಲ್ಲ, ಅದಕ್ಕೆ ಒಂದಿಷ್ಟು ಕಸ ಚೆಲ್ಲಿಕ್ಕೆ ಬಂದು ಬನ್ನಿ ಗೈಸ್. ಅಲ್ಲಿಂದ ಬಂದಿನಿ. ಇವಾಗ ಒಂದಿಷ್ಟು ಸಬ್ಸಿ ಪಲ್ಯ ಮಾಡ್ಕೋಬೇಕು ಗೈಸ್. ಇವಾಗ ಅದಕ್ಕೆ ಒಂದಿಷ್ಟು ಇದೆಲ್ಲ ಕ್ಲೀನ್ ಮಾಡ್ಬೇಕು. ಒಳಗಡೆ ಎಲ್ಲ ಕೈ ಕಸ ಕೂಡೆ ತುಂಬಾರ, ಅದ್ರ ಸಲುವಾಗಿ ಅದೆಲ್ಲ ಮಾಡ್ಕೋಬೇಕು. ಅದೊಂದಿಷ್ಟು ಮಾಡ್ತೀನಿ ಕುಂತು ನೋಡ್ರಿ ಗೈಸ್. ಐ ಥಿಂಕ್ ನಾನು ಜಾಸ್ತಿ ಕುಕ್ಕಿಂಗ್ ತೋರಿಸ್ಬಾರ್ದು ಅನ್ಕೊತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ನನ್ನ ಒಬ್ಬ ಬ್ಯಾಚುಲರ್ಸ್ ಲೈಫ್ನಾಗ ಏನೇನಾಗುತ್ತೆ ಎಲ್ಲ ತೋರ್ಸೋಕೆ ಇಷ್ಟಪಡ್ತೀನಿ ನಾನು. ನಂಗೆ ಯಾವುದೇ ಥರ ಹಿಂಗೆ ಟ್ರಾವೆಲ್ ಮಾಡೋದಾಗಲಿ, ಹಿಂಗೆ ಉದ್ರಿ ಮಾಡೋದಾಗಲಿ, ಅದು ಯಾವುದೂ ಇಲ್ಲ ಗೈಸ್. ಯಾವುದೂ ನಮ್ಮ ರಿಸ್ಕ್ ಬೇಡ, ಏನು ಬೇಡ. ನಮ್ಗೆ ಆರಾಮ್ಸೆ ನಮ್ಮ ಲೈಫ್ ಸ್ಟೈಲ್ ನಾವು ತೋರ್ಸೋಕೆ ಇಷ್ಟಪಡಲಾಗತ್ತೀವಿ ಗೈಸ್. ಒಬ್ಬ ಬ್ಯಾಚುಲರ್ಸ್ ಎಲ್ಲ ಯಾರಾದರೂ ತಾಯಂದಿರು ನೋಡ್ತಿರ್ತಿರಲ್ಲ, ನಿಮ್ಮ ಮಗ ಬೆಂಗಳೂರಾಗರೆ ಎಲ್ಲರೂ ದುಡಿಲಾಗ ಹೋಗಿರ್ತಾರೆ ನೋಡು, ಕಂಪ್ನಿ ಒಳಗೆ ಬೆಂಗಳೂರಾಗಲಿ ಮುಂಬೈ ಆಗಲಿ ಹಿಂಗೆಲ್ಲಾದರೂ ಹೋಗಿರ್ತಾರಲ್ಲ, ಅವರು ಬ್ಯಾಚುಲರ್ಸ್ಗಳು ಯಾವ ಥರ ಕಷ್ಟಪಡ್ತಾರೆ ಅನ್ನೋದು ನಾನು ಜಾಸ್ತಿ ಕಷ್ಟ ತೋರ್ಸೋಕೆ ಇಷ್ಟಪಡಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇರ್ತವೆ ಗೈಸ್, ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಕಷ್ಟಗಳಿರ್ತಾವೆ. ಬಟ್ ಬ್ಯಾಚುಲರ್ಸ್ ಲೈಫ್ದಾಗ ನಾವು ತೋರಿಸಲ್ಲ, ಅದೆಲ್ಲ ತೋರಿಸಲ್ಲ ಗೈಸ್. ನಾನು ಹ್ಯಾಪಿಯಾಗಿರೋದು ಅಷ್ಟೇ ತೋರಿಸ್ತೀನಿ ನಿಮ್ಗೆ. ನಮ್ಮ ಫಾಲೋವರ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನ ಕಡೆಯಿಂದ ಒಂದು ಮೆಸೇಜ್ ಅಂದ್ರೆ ಹ್ಯಾಪಿಯಾಗಿರ್ಬೇಕು. ಎಂಥ ಸಿಚುವೇಶನ್ದಾಗಿದ್ರು ಹ್ಯಾಪಿಯಾಗಿರ್ಬೇಕು. ಅವರು ಯಾವುದೇ ಪರಿಸ್ಥಿತಿ ಒಳಗಿರ್ಲಕ್ಕ ಏನಾಗಿರ್ಲಕ್ಕ ಹ್ಯಾಪಿಯಾಗಿರ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದ್ರ ಸಲ ಅಂತ ಹೇಳಿ ನಮ್ಮದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳದು, ಅವೆಲ್ಲ ನಾನು ತೋರಿಸಲ್ಲ ಗೈಸ್. ಸಿಕ್ಕಾಪಟ್ಟೆ
ತೋರ್ಸೋಕ್ಕೆ ಹೋಗಲ್ಲ, ನನಗೆ ಇಷ್ಟ ಇಲ್ಲ ತೋರ್ಸೋಕೆ. ಅದ್ರ ಸಲುವಾಗಿ ಗ್ಯಾಸ್ ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊತೀನಿ, ಕುಂತು ನೋಡ್ರಿ ಹೆಂಗೆ ಏನು ಏನದು. Having you around, you watch me fall apart, time and time again. Couldn't lose you in the end. What if you call my name? It'll be okay. ಪಲ್ಯ ಅಂತೂ ರೆಡಿ ಐತಿ ಗೈಸ್, ಪಲ್ಯ ರೈಸ್ ಅಂತೂ ರೆಡಿ ಆಗ್ಯದ. ಇವಾಗ ಒಂದಿಷ್ಟು ರೊಟ್ಟಿ ಮಾಡ್ಕೊತೀನಿ, ಇದ್ರೊಳಗೆ ಇಟ್ಟದ. ಅದಿಷ್ಟು ರೊಟ್ಟಿ ಮಾಡ್ಕೊತೀನಿ ಗೈಸ್. ಒಂದಿಷ್ಟು ರೊಟ್ಟಿ ಮಾಡ್ಕೊಂಡು ನಿಮ್ಗೆ ಸಿಗ್ನಿ ಅಂತ. ರೊಟ್ಟಿ ಮಾಡ್ಕೊಳ್ಳೋದೆಲ್ಲ ತೋರ್ಸೋಕ್ಕಾಗಲ್ಲ ಗೈಸ್, ಬಿಕಾಸ್ ನಮ್ಮ ಒಂದಿಷ್ಟು ಏನಾದರೂ ನಾಚಿಕೆದು ಬರುತ್ತೆ ನಮಗೂ. ಒಂದಿಷ್ಟು ರೊಟ್ಟಿ ಗಿಟ್ಟು ಮಾಡ್ಕೊಂಡು ತೋರಿಸ್ಬೇಕಂದ್ರೆ. ಸೊ ಅದ್ರ ಸಲ ಫಟಾಫಟ್ ಅಂದೊಳಗೆ ಒಂದಿಷ್ಟು ರೊಟ್ಟಿ ಮಾಡ್ಕೊತೀನಿ, ಒಂದು 4 ರೊಟ್ಟಿ ಮಾಡ್ಕೊತೀನಿ. ಮಾಡ್ಕೊಂಡ್ರೆ ಮತ್ತೆ ಸಿಗ್ತೀನಿ ಅಂತ ಗೈಸ್ ನಿಮಗೆ. ವೇಟ್ ಆ್ಯಂಡ್ ವಾಚ್ ಗೈಸ್. ಶಿಸ್ತಾಗಿ ತಾಬಡ್ತಗಳು ಊಟ ಮಾಡ್ಕೊಂಡಿನಿ. ಒಂದಿಷ್ಟು ರೊಟ್ಟಿ ಆ್ಯಂಡ್ ಇದು ಪಲ್ಯ, ಇದರೊಳಗೆ ಒಂದಿಷ್ಟು ಪುಳಿಯೋಗರೆ ಅದು ಗೈಸ್. ಯಾಕಂದ್ರೆ ಸಾಂಬಾರು ಮಾಡ್ಕೊಳ್ಳೋದಾಗಲ್ಲ, ಅದ್ರ ಸಲುವಾಗಿ. ಬರೀ ಗೈಸ್ ಮೇಡಮ್ ಯಾವ ಥರ ಆಗ್ಯದ ನಮ್ಮ ಪಲ್ಯ, ನಮಗೆಲ್ಲ ಮಾಡೋಕೆ ಬರಲ್ಲ, ಸ್ವಲ್ಪ ಎಲ್ಲ ಟ್ರೈ ಮಾಡ್ತೀನಿ. ಮಸ್ತ್ 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 ಪಟಪಟ ಅಂದ್ರೆ ಅದೇ ಸ್ವಲ್ಪ ಸೆಟ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಹಾಲು ತರ್ಲಕ್ಕೆ ಹೋಗ್ಬೇಕು, ಮಳೆ ಬರೋದು ಹೊರಗಡೆ. ಬನ್ನಿ ಬೇಗ ಬೇಗ ಸ್ವಲ್ಪ ಸೆಟ್ ಮಾಡ್ತೀನಿ ನಾನು ಗೈಸ್. ಮಸ್ತ್ ಊಟ ಅಂತೂ ಮಾಡಿದೆ, ತಾಬಡ ಇವತ್ತಂತೂ ಭಾರಿ ಹೊಡಿತಂತು ಗೈಸ್. ನಿಜ ಹೇಳ್ಬೇಕಂದ್ರೆ 1 ನಂಬರ್ ಹೊಡಿತಂತು. ಪಲ್ಯ ಇಂಡ ರೊಟ್ಟಿ ಪುಳಿಯೋಗರೆ ಹೊಟ್ಟೆ ಮಾತ್ರ 1 ನಂಬರ್ ತುಂಬಿದ ಗೈಸ್. ಫುಲ್ ಪ್ಯಾಕ್ ಆಗ್ಯದ ಇವಾಗ. ಬಟ್ ಸಾಮಾನುಗಳು ಇಷ್ಟು ಬಿದ್ದಾವೆ ನೋಡ್ರಿ. ಈಗ ಏನು ನೋಡೋಣ ನೋಡ್ರಿ ನೀವೇ. ಕಿಚನ್ ಹಾಲತ್ತಂತೂ ಹಳ್ಳನೇ ಹಿಡ್ದು ಬಿಡ್ರಿ, ಅದ್ರ ಬಗ್ಗೆ ಮಾತಾಡಪ್ಲಿಲ್ಲ. ಇಷ್ಟು ಸಾಮಾನುಗಳು ಬಿದ್ದಾವೆ. ಇವಾಗ ಅದನ್ನು ಕ್ಲೀನ್ ಮಾಡಿಬಿಡ್ಬೇಕು. ನಾಳೆ ಬೆಳಗ್ಗೆ ಮತ್ತೆ ಕಾಲೇಜ್ ಹೋಗ್ಬೇಕು ನಾ. ಅದ್ರ ಸಲುವಾಗಿ ಇವಾಗ ಮತ್ತೆ ನಾಳೆ ಬೆಳಗ್ಗೆ ಅಂದರೆ ಆಗಲ್ಲ. ಅದಕ್ಕೆ ಈಗ ಬೇಗ ಬೇಗ ತೊಳೆದ್ಬಿಡ್ಬೇಕಂತ ಹೇಳಿ ಕೂತೀನಿ ಗೈಸ್. ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಗೈಸ್. ಇಲ್ಲಿ ಹಾಲು ತಂದು ಹಾಲನ್ನು ಕಾಯಿಸಿಟ್ಟಿನಿ, ಎಲ್ಲ ಕಾಯಿಸಿಟ್ಟಿನಿ. ಬನಾನಾ ರೆಡಿ, ಎಲ್ಲ ರೆಡಿ ಗೈಸ್. ನಾವೆಲ್ಲ ಇವಾಗ ಮಿಸ್ಟರ್ ಪರ್ಫೆಕ್ಟ್ ಆಗಿಬಿಟ್ಟೆ ಗೈಸ್. ಒಂದು ಮಿಸ್ಟೇಕ್ ಇಲ್ಲ. ಯಾವಾಗ ಚಲೋ ಆಗೋದು ಗೊತ್ತಿಲ್ಲ, ಬಟ್ ಇವಾಗಂತೂ ಒಂದು ಮಿಸ್ಟೇಕ್ ಮಾಡ್ತಾ ಇಲ್ಲ. ಪ್ರತಿಯೊಂದು ಎಲ್ಲ ಟೈಮ್ಸ್ ಎಲ್ಲ ತಗೊಳಕತ್ತೀನಿ, ಎಲ್ಲ ರೆಡಿ ಮಾಡಕತ್ತೀನಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡ್ರಿ. ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತೆ ನಾಳೆ ವಿಡಿಯೋ ಸಿಗುವಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಅಷ್ಟೇ.